ಅತ್ತೆ, ನೀವು ಬಂದು ಎಷ್ಟೊತ್ತಾಯ್ತು? ಅದು ಹಾಗಿರ್ಲಿ. ಈ ಮನೆ ಸೊಸೆಯಾಗಿ ನೀನ್ ಹೀಗ ಮಾಡೋದು? ದೊಡ್ಡವ್ರ ಮಾತು ಅಂದ್ರೆ ನಿಂಗೆ ಬೆಲೆನೇ ಇಲ್ವಾ? ಅಷ್ಟು ಅಸಡ್ಡೆನಾ? ನಾನೇನ್ ಮಾಡ್ದೆ ಅತ್ತೆ? ಮೀಟಿಂಗಲ್ಲಿ ಇದ್ದೀನಿ, ಫೈಲ್ ಕಳಿಸು ಅಂತ ನಿನಗೆ ಫೋನ್ನಲ್ಲೇ ಹೇಳಿದ್ದೆ ತಾನೆ, ಆದ್ರೆ ನೀನೇನ್ ಮಾಡ್ದೆ? ಅತ್ತೆ, ನೀವು ಕೇಳಿದ ಫೈಲ್. ಸಾಕ್ ನಿಲ್ಸು. ಮಾಡಿರೋ ತಪ್ಪನ್ನ ಮುಚ್ಚಿಡಕ್ಕೆ ಸುಮ್ಮನೆ ಕಾರಣಗಳನ್ನ ಕೊಡಬೇಡ ರಾಧಿಕಾ. ನೀನು ಆ ಫೈಲ್ ವಿಷಯನ ಬಿಟ್ಟು ಹಾಕು. ಹೌದು, ಇಷ್ಟೊತ್ತು ನೀನು ಎಲ್ಲಿಗೆ ಹೋಗಿದ್ದೆ? ನಾನು ಅಪ್ಪನ್ ನೋಡಕ್ ಹೋಗಿದ್ದೆ ಅತ್ತೆ. ನಿಮ್ಮಪ್ಪನ್ ನೋಡಕ್ಕೆ ಅಂತ ಅಲ್ಲಿಗೆ ಹೋಗಿದ್ಯಾ? ಈ ಮನೆ ಪದ್ಧತಿಗಳು ಹೇಗೆ ಅಂತ ಮರ್ತೋದ್ಯಾ ನೀನು? ಅಲ್ಲಿಗೆ ಹೋಗೋವಾಗ ಒಂದು ಮಾತು ನನಗೆ ಹೇಳಬೇಕು ಅನ್ನೋದು ಮರ್ತೋದ್ಯಾ? ಅದೇನಾಯ್ತು ಅಂದ್ರೆ ಅತ್ತೆ. ರಾಧಿಕಾ, ನೀನ್ ಹೀಗ್ ನಡ್ಕೋತೀಯ ಅಂತ ನಾನು ಅಂದ್ಕೊಂಡೇ ಇರ್ಲಿಲ್ಲ. ಈ ಮನೆ ಪದ್ಧತಿಗಳನ್ನ ನೀನು ಪಾಲಿಸ್ತೀಯ ಅನ್ಕೊಂಡಿದ್ದೆ. ಅಮ್ಮ, ನೋಡ್ದ್ಯಾ ಕೈಲಾಶ್, ನನ್ನ ಸ್ವಂತ ಮಗಳ ತರ ನೋಡ್ಕೊಂಡಿದ್ದಕ್ಕೆ ರಾಧಿಕಾ ನನಗೆ ಒಳ್ಳೆ ಮರ್ಯಾದೆ ಕೊಟ್ಟಿದ್ದಾಳೆ. ಇದು ಕಂಪ್ಲೇಂಟ್ ಅಲ್ಲ, ಇದೆಲ್ಲ ನನಗಿಷ್ಟ ಆಗಲ್ಲ ಅಂತ ಹೇಳ್ತಿದ್ದೀನಿ. ಅಮ್ಮ, ರಾಧಿಕಾ ಅವಳು ತವ್ರ ಮನೆಗೆ ಹೋಗ್ತಿರೋ ವಿಷಯ ನನಗೆ ಫೋನ್ ಮಾಡಿ ಹೇಳಿದ್ಲಮ್ಮ. ನಿನಗೆ ಫೋನ್ ಮಾಡಿ ಹೇಳಿದ್ಲಾ? ಹೌದಮ್ಮ, ಮೊದಲು ನಿಮಗೆ ಟ್ರೈ ಮಾಡಿದ್ಲಂತೆ. ನಿಮ್ಮ ಫೋನ್ ಸಿಗದೇ ಇದ್ದಾಗ ನನಗೆ ಫೋನ್ ಮಾಡಿ ನಿಮಗೆ ತಿಳಿಸೋದಕ್ಕೆ ಹೇಳಿದ್ಲು. ನಾನೇ ಯಾವುದೋ ಗಡಿಬಿಡಿಲಿ ನಿಮಗೆ ವಿಷಯ ತಿಳಿಸೋದನ್ನೇ ಮರ್ತುಬಿಟ್ಟೆ. ಹೇಳಿದ್ಲು ತಾನೆ? ಯಾರಿಗೆ ಹೇಳಿದ್ರೇನಂತೆ? ಪದ್ಧತಿಗಳು ಮಿಸ್ ಮಾಡಬಾರ್ದು. ಅಮ್ಮ ರಾಧಿಕಾ, ನನ್ನ ಬಗ್ಗೆ ತಪ್ಪು ತಿಳ್ಕೊಬೇಡಮ್ಮ. ಈ ಮನೆ ರೀತಿ ನೀತಿಗಳು ನನಗೆಷ್ಟು ಇಂಪಾರ್ಟೆಂಟ್ ಅಂತ ನಿನಗೆ ಗೊತ್ತಲ್ಲ. ಅದಕ್ಕನುಗುಣವಾಗಿ ನೀನು ನಡ್ಕೊಂಡ್ರೆ ಸಾಕು. ನಡಿ. ಇನ್ನೇನ್ ಬೈಬೇಕನ್ನೋವಾಗ್ಲೇ ಕೈಲಾಶ್ ಮಧ್ಯದಲ್ಲಿ ಬಂದು ಹೆಂಡತಿನ ವಹಿಸ್ಕೊಂಡ್ಬಿಡ್ತಾನೆ. ನಾನು ನಿಮಗೆ ಫೋನೇ ಮಾಡಿಲ್ಲ.
ಆದರೂ ಮಾಡಿದ್ದೆ ಅಂತ ಯಾಕೆ ಸುಳ್ಳು ಹೇಳಿದ್ರಿ? ಅದು ಸುಳ್ಳಲ್ಲ. ನಿನ್ನ ಮನಸ್ಸು ಹೇಗೆ ಅಂತ ಗೊತ್ತಿರೋದ್ರಿಂದ ನೀನು ಏನೇ ಮಾಡಿದ್ರೂ ಯೋಚನೆ ಮಾಡೇ ಮಾಡಿರ್ತೀಯ ಅಂತ ನನಗೆ ಗೊತ್ತು. ಯಾವಾಗಲೂ ನಿನ್ನ ಜೊತೆನೇ ಇರ್ತೀನಿ ಅಂತ ನಾನು ಕೊಟ್ಟಿರೋ ಭರವಸೆ. ಅಮ್ಮಂಗೂ ಕೂಡ ಟೈಮಿಗೆ ಸರಿಯಾಗಿ ಡಾಕ್ಯುಮೆಂಟ್ ಸಿಗಲಿಲ್ಲ ಅನ್ನೋ ಫ್ರಸ್ಟ್ರೇಷನ್ ಬಿಟ್ಟರೆ ಇನ್ಯಾವ ಕೆಟ್ಟ ಉದ್ದೇಶನೂ ಇಲ್ಲ. ನನಗೂ ಅರ್ಥ ಆಗುತ್ತೆ ಕೈಲಾಶ್ ಅವರೇ. ಈಗ ಹೇಳು ರಾಧಿಕಾ, ಅಷ್ಟು ಅರ್ಜೆಂಟಾಗಿ ಅಮ್ಮನ ಮನೆಗೆ ಹೋಗೋವಂಥದ್ದು ಏನಾಯಿತು? ನನಗೂ ಹೇಳದೇ ಇರೋಂಥ ವಿಷಯನ? ಏನಾದರೂ ಪ್ರಾಬ್ಲಮ್ಮಾ? ರಾಧಿಕಾ ಅಳ್ತಾ ಇದೆಯಾ? ಬಾ ಕೂತ್ಕೋ, ಪ್ಲೀಸ್ ಕೂತ್ಕೋ. ಈಗ ಹೇಳು, ಕಣ್ಣೀರು ಹಾಕುವಂಥದ್ದು ಏನಾಯ್ತು? ರಾಧಿಕಾ ದಯವಿಟ್ಟು ಹೇಳು, ನಾನು ಸಾಲ್ವ್ ಮಾಡ್ತೀನಿ. ಯಾಕೆ ಒಂದೇ ಸಮ ಇಷ್ಟೊಂದು ಅಳ್ತಿದ್ಯಾ? ಏನಾಯ್ತು? ನನಗಾದ್ರೂ ಹೇಳು ರಾಧಿಕಾ, ನೀನ್ ಇಷ್ಟೊಂದು ಸಂಕಟ ಪಡ್ತಿದ್ಯಾ ಅಂದ್ರೆ ಏನೋ ದೊಡ್ಡ ಸಮಸ್ಯೆನೇ ಇರಬೇಕು. ಏನಾಯ್ತು ಅಂತ ಹೇಳು. ರಾಧಿಕಾ, ನೀನ್ ಹೀಗೆ ಸುಮ್ಮನೆ ಅಳ್ತಾ ಇದ್ರೆ ನನಗೇನ್ ಗೊತ್ತಾಗುತ್ತೆ ಹೇಳು? ಅಪ್ಪ ಇನ್ನು ಹೆಚ್ಚು ದಿನ ಬದುಕಿರಲ್ಲ ಕೈಲಾಶ್ ಅವರು. ವಾಟ್? ಹೌದು, ಲುಕೇಮಿಯಾ ಅಡ್ವಾನ್ಸ್ ಸ್ಟೇಜಲ್ಲಿದೆ. ಮಾವನ್ನ ಯಾವ್ದಾದ್ರೂ ದೊಡ್ಡ ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ. ಇಲ್ಲ ಅಂದ್ರೆ ಫಾರಿನ್ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡ್ಸೋಣ. ಇನ್ನೆಲ್ಲಿ ಕರ್ಕೊಂಡು ಹೋದ್ರೂ ಉಪಯೋಗ ಇಲ್ಲ ಅಂತ ಡಾಕ್ಟರ್ಸ್ ಆಗ್ಲೇ ಹೇಳಿದ್ದಾರೆ. ಈ ವಿಷಯ ನನ್ನಿಂದ ಯಾಕೆ ಮುಚ್ಚಿಟ್ಟೆ ರಾಧಿಕಾ? ನನಗೆ ಅಮ್ಮಂಗೆ ಬಿಟ್ರೆ ಪ್ರಿಯಾಂಕಾ ಕೂಡ ಈ ವಿಷಯ ಗೊತ್ತಿಲ್ಲ. ಇದನ್ನ ನಿಮಗೆ ಹೇಳಿ ನಿಮ್ಮ ಮನ್ಸಿಯಾಗಿ ನೋಯಿಸೋದು ಅಂತ ನಾನು ಹೇಳಲಿಲ್ಲ. ನೋಡು ರಾಧಿಕಾ, ನಾನು ಆ ಮನೆಗೆ ಅಳಿಯ ಮಾತ್ರ ಅಲ್ಲ, ಮಗನೂ ಕೂಡ. ಸರಿ, ಅವ್ರ ಕೋರಿಕೆ ಏನಾದ್ರೂ ಇದ್ರೆ ಹೇಳು, ಪೂರೈಸೋಣ. ಪ್ರಿಯಾಂಕನ್ ಮದ್ವೆ ನೋಡ್ಬೇಕು ಅನ್ನೋದೇ ಅವ್ರ ಆಸೆ. ಪ್ರಿಯನ್ ಮದ್ವೆನಾ? ಪ್ರಿಯಾ, ಏನತ್ತೆ? ಕಾಲ್ಗೇನಾಯ್ತು?
ಏನಾಗಿಲ್ವಲ್ಲ ಅತ್ತೆ? ಓವರ್ ಆಕ್ಟಿಂಗ್ ಮಾಡಬೇಡ. ನೀನು ಕುಂತ್ಕೊಂಡು ಒಳಗಡೆ ಹೋಗೋದನ್ನ ನಾನು ನೋಡ್ದೆ. ಅಲ್ದೆ ಕಾಲಿಗೆ ಬ್ಯಾಂಡೇಜ್ ಬೇರೆ ಕಟ್ಟಿದೆ. ಅಯ್ಯೋ ನೋಡ್ಬಿಟ್ರಾ? ಅದೇ ಅತ್ತೆ, ಅದೇದು ಗಾದೆ ಇದೆಯಲ್ಲ, ಮಾಡಿದ್ದುಣ್ಣೋ ಅದು ಮಾಡಿದ್ದುಣ್ಣೋ ಮಹಾರಾಯ ಅಂತ. ಹಾ, ಅದೇ ನನ್ ಕಥೆನೂ ಹಾಗೆ ಆಯ್ತು. ಒಬ್ಬ ಇಡಿಯಟ್ಗೆ ದುಡ್ಡು ಕೊಡಕ್ ಹೋಗಿ ಕಾಲಿಗೆ ಏಟ್ ಮಾಡ್ಕೊಂಡ್ ಬಂದೆ. ನಿನ್ ಕೈ ಕಾಲು ಬಾಯಿ ಯಾವಾಗ ಸುಮ್ನಿರುತ್ತೆ? ಅತ್ತೆ, ಈ ಮೂಗ್ ತರ ಹಾಕೋದಂದ್ರೇನು? ನಿನ್ಗೊಂದ್ ಒಳ್ಳೆ ಹುಡುಗ ಹುಡುಕಿ ನಿನ್ ಕುತ್ಕಿಗೆ ತಾಳಿ ಕಟ್ಸೋದು. ಹಾ, ನಂಗ್ ಹಿಡ್ಸೋನು? ಈ ಭೂಮಿ ಮೇಲ್ ಮಾತ್ರ ಅಲ್ಲ, ಪಾತಾಳದಲ್ಲಿ ಹುಡ್ಕಿದ್ರು ಸಿಗಲ್ಲ. ಒಂದ್ ವೇಳೆ ಸಿಕ್ರು ನಿನ್ನ ಹತ್ರ ಅವನ್ ಕತೆ ಮುಗ್ದಾಗೆ ಲೆಕ್ಕ. ಅತ್ತೆ, ಅವನು ಇದೇ ಮಾತು ಹೇಳ್ದ. ಅವನಾ? ಯಾರವನು? ಇದಾನೆ ಬಿಡಿ ಒಬ್ಬ. ಇಷ್ಟಕ್ಕೂ ನಿನ್ಗೆ ಯಾವ ತರ ಹುಡುಗ ಬೇಕು? ಟಾಲಾಗಿರ್ಬೇಕು, ಕಣ್ಣು ದೊಡ್ಡದಾಗಿರ್ಬೇಕು. ಅವ್ನ್ ನೋಡೋ ನೋಟಕ್ಕೆ ನನ್ ಮೈ ಮರೆಯೋಷ್ಟು ಪ್ರೀತಿ ಇರ್ಬೇಕು. ಆ ಮಾತ್ನಲ್ಲೇ ಮೋಡಿ ಮಾಡೋ ಜಾದುಗಾರ ಆಗಿರ್ಬೇಕು. ಅವನ್ ನಡಿಗೆಯಲ್ಲಿ ಗತ್ತಿರ್ಬೇಕು, ಕೂತ್ಕೊಳ್ಳೋದ್ರಲ್ಲೂ ಒಂದ್ ಸ್ಟೈಲ್ ಇರ್ಬೇಕು. ಈ ಕ್ವಾಲಿಟೀಸ್ ಇರೋ ಹುಡ್ಗನ್ ಕರ್ಕೊಂಡ್ ಬನ್ನಿ, ಆಗ ನಾನು ಮದ್ವೆ ಆಗ್ತೀನಿ. ಈ ತುಂಡು ಹುಡುಗಿಗೆ ಕಡಿವಾಣ ಹಾಕೋನು ಎಲ್ಲೂ ಇದ್ದೇ ಇರ್ತಾನೆ. ಅವನನ್ನ ನಾನೇ ಹುಡುಕಿ ಕರ್ಕೊಂಡ್ ಬರ್ತೀನಿ. ನೀವು ಹುಡುಕ್ ಕರ್ಕೊಂಡ್ ಬನ್ನಿ, ಮದ್ವೆ ಮಾಡ್ಕೋತೀನಿ. ರಾಧಿಕಾ, ಕೈಲಾಶ್. ಏನಮ್ಮ? ನೀವೇನ್ ಮಾಡ್ತಿರೋ ಗೊತ್ತಿಲ್ಲ, ಆದ್ರೆ ಅವಳು ಮಾತ್ರ ಈ ಮನೇಲಿ ಇರಬಾರ್ದು. ಯಾರು ಅತ್ತೆ? ಇನ್ಯಾರು? ನಿನ್ನ ಮುದ್ದಿನ ತಂಗಿ ಪ್ರಿಯಾ. ಪ್ರಿಯಾ ಅವಳು ಏನ್ ಮಾಡಿದ್ಲು ಅತ್ತೆ? ಮದುವೆ ವಯಸ್ಸಿಗೆ ಬಂದಿದ್ದಾಳೆ. ಒಳ್ಳೆ ಸಂಬಂಧ ನೋಡಿ ಅವಳಿಗೆ ಮದುವೆ ಮಾಡ್ಬೇಕು. ಕೈಲಾಶ್, ನನಗ್ ಪರಿಚಯ ಇರೋ ಮ್ಯಾರೇಜ್ ಬ್ಯೂರೋ ಇದೆ, ಅವ್ರ ಹತ್ರ ಮಾತಾಡ್ತೀನಿ. ನಮ್ ಪ್ರಿಯಾಗೆ ಒಳ್ಳೆ ಸಂಬಂಧನ ಅವರೇ ನೋಡ್ತಾರೆ. ರೋಗಿ ಬಯಸಿದ್ದು ವೈದ್ಯ ಹೇಳಿದ್ದು ಒಂದೇ ಅಂತಾರಲ್ಲ, ಇದೇ ಇರ್ಬೇಕಮ್ಮ. ಇಷ್ಟೊತ್ತು ನಾವಿಬ್ರು ಪ್ರಿಯಾ ಮದುವೆ ಬಗ್ಗೆನೇ ಮಾತಾಡ್ತಿದ್ವಿ. ನಿಮಗೆ ನಾವು ಹೇಳಕ್ಕೂ ಮುಂಚೆ ನೀವೇ ನಮ್ಮನ್ನ ಕರೆದು ಇದ್ರ ಬಗ್ಗೆ ಮಾತಾಡಿದ್ದೀರ. ನಿಮ್ಮ ಮಾವನವರು ತುಂಬಾ ಒಳ್ಳೆ ವ್ಯಕ್ತಿ. ಅವರ ಇಬ್ಬರು ಮಕ್ಕಳಿಗೂ ಪ್ರೀತಿನ ಬಳುವಳಿಯಾಗಿ ಕೊಟ್ಟಿದ್ದಾರೆ, ಪದ್ಧತಿಗಳಿಗೆ ರಾಯಭಾರಿಯಾಗಿ ಬೆಳೆಸಿದ್ದಾರೆ. ಅಣ್ಣನ ದೊಡ್ಡ ಮಗಳು ನಮ್ಮನೆ ಸೊಸೆಯಾದ್ರೆ ನೀನು ಆ ಮನೆ ಮಗನಾಗಿ ಜವಾಬ್ದಾರಿ ನಿಭಾಯಿಸಲೇಬೇಕು. ಪ್ರಿಯಾ ಮದ್ವೆನ ನಾವೇ ಮುಂದೆ ನಿಂತು ಮಾಡಬೇಕು, ಅದು ನಮ್ ಕರ್ತವ್ಯ ಕೂಡ. ನಿಮ್ ಸೊಸೆ ಆಗಿರೋ ನನ್ನನ್ನೇ ಅಲ್ದೆ ನನ್ನ ತಂಗಿನ ಕೂಡ ನಿಮ್ ಮಗಳ ತರ ಭಾವಿಸೋ ನಿಮ್ ದೊಡ್ಡ ಗುಣಕ್ಕೆ ನನ್ನ ಇಡೀ ಕುಟುಂಬ ನಿಮಗ್ ಋಣಿಯಾಗಿರ್ತೀವಿ ಅತ್ತೆ. ಚಚ, ಯಾಕಮ್ಮ ಅಷ್ಟು ದೊಡ್ಡ ಮಾತಾಡ್ತೀಯಾ? ಕಷ್ಟಪಟ್ರೆ
ಆಸ್ತಿ ಸಂಪಾದಿಸ್ಬೋದು. ಆದ್ರೆ ಈ ಆಸ್ತಿನೆಲ್ಲ ಧಾರೆ ಎರೆದ್ರು ನಿಮ್ ತಂದೆ ಅಂತ ಅಣ್ಣನ್ನ ನಾನ್ ಸಂಪಾದಿಸಕ್ಕಾಗಲ್ಲ. ನಮ್ಮ ಅಣ್ಣನ್ಗೆ ಆಸರೆಯಾಗಿ ನಿಂತು ಅವ್ರ ಹೆಣ್ಮಕ್ಳ ಮದ್ವೆ ಮಾಡೋದು ತಂಗಿಯಾಗಿ ನನ್ನ ಕರ್ತವ್ಯ. ಏನು ಅಂದ್ರೆ ನಾನು ಮಾರ್ಕೆಟ್ಗೆ ಹೋಗಿ ಹಾಲು ತರಕಾರಿ ತಗೊಂಡ್ ಬರ್ತೀನಿ. ಅಯ್ಯೋ ನೀನ್ಯಾಕೆ ಹೋಗ್ತೀಯಾ? ನಾನೇ ಹೋಗಿ ಬರ್ತೀನಿರು. ಪರವಾಗಿಲ್ಲ ರೀ, ನೀವು ಕೂತ್ಕೊಳ್ಳಿ, ನಾನು ಹೋಗಿ ತಗೊಂಡ್ ಬರ್ತೀನಿ. ಸರಿ, ಹುಷಾರಾಗಿ ಹೋಗ್ಬಾ. ಇದೇ ನಮ್ಮ ಮಾವನವ್ರ ಮನೆ, ಬನ್ನಿ. ಏನು ಅಂದ್ರೆ ರಾಧಿಕಾ ಮತ್ತೆ ಅಳಿಯಂದ್ರು ಬರ್ತಿದ್ದಾರೆ. ರಾಧಿಕಾ, ರಾಧಿಕಾ, ನಮಸ್ಕಾರ. ಅಂದ್ರೆ ನಮಸ್ಕಾರ. ಬನ್ನಿ. ಹೇಗಿದ್ದೀರಾ ಮಾವ? ನಾನು ಚೆನ್ನಾಗಿದ್ದೀನಿ, ನೀನು ಹೇಗಿದ್ದೀಯಾ? ಚೆನ್ನಾಗಿದ್ದೀನಿ. ಅಮ್ಮ ರಾಧಿಕಾ, ನೀನು ನೋಡಿ ಎಷ್ಟು ಖುಷಿ ಆಯಿತು. ಸುಜಾತಾ, ಆ ಬೇಗ ಮಾರ್ಕೆಟ್ಗೆ ಹೋಗಿ ತರಕಾರಿ ತಂದ್ಬಿಡು. ಹಾ ಸರಿ ರೀ. ತುಂಬಾ ದಿನದ ಮೇಲೆ ಬಂದಿದ್ದಾರೆ ಮಗಳು ಅಳಿಯ, ಊಟ ಮಾಡ್ಕೊಂಡೇ ಹೋಗ್ತಾರೆ. ಬೇಡ ಬೇಡ, ಆ ನಾನೇ ಹೋಗಿ ಬರ್ತೀನಿ. ಹಾಗೆ ಕೂಲ್ ಡ್ರಿಂಕ್ಸ್ ಕೂಡ ತಂದ್ಬಿಡ್ತೀನಿ. ಅಳಿಯಂದ್ರೆ, ಮಾವ, ಅದೆಲ್ಲ ಏನು ಬೇಡ, ಬನ್ನಿ. ಅಲ್ಲ ಅದು ಮಾವ ಬನ್ನಿ, ಇಲ್ಲಿ ಬಂದು ಕೂತ್ಕೊಳ್ಳಿ. ನೀವು ಬನ್ನಿ ಅತ್ತೆ, ಬನ್ನಿ. ಅಳಿಯಂದ್ರೆ, ಬನ್ನಿ ಕೂತ್ಕೊಳ್ಳಿ. ರಾಧಿಕಾ ನಿಮ್ಮ ಆರೋಗ್ಯದ ಬಗ್ಗೆ ನನ್ನ ಹತ್ರ ಎಲ್ಲ ಹೇಳಿದಾಳು ಮಾವ. ನನ್ನ ಈ ಮನೆ ಅಳಿಯ ಅಂತ ನೀವು ವಿಷಯ ಮುಚ್ಚಿಟ್ರೆ ಪರವಾಗಿಲ್ಲ, ಆದರೆ ನಿಮ್ಮ ಮಗನಾಗಿ ಈ ಮನೆ ಜವಾಬ್ದಾರಿನ ತಗೋತೀನಿ ಅಂತ ಹೇಳಿದ ಮೇಲೂ ನಿಮ್ಮ ಆರೋಗ್ಯದ ವಿಷಯನ ನನ್ನಿಂದ ಯಾಕೆ ಮುಚ್ಚಿಟ್ರಿ ಮಾವ? ಅದು ಯಾವುದೋ ಸಣ್ಣ ಪುಟ್ಟದು ಸಮಸ್ಯೆ ಆಗಿದ್ರೆ ಹೇಳ್ಕೋಬಹುದಾಗಿತ್ತು. ಆದರೆ ನಾನಿನ್ ಹೆಚ್ಚು ದಿನ ಬದುಕಲ್ಲ ಅನ್ನೋ ವಿಷಯ ಹೇಗೆ ಹೇಳೋದು ಅಳಿಯಂದ್ರೆ? ಪ್ರಿಯಾ ಮದುವೆ ಮಾಡಬೇಕು ಅಂತ ನೀವು ಆಸೆ ಪಟ್ಟಿದ್ದೀರಾ ಅಂತ ರಾಧಿಕಾ ಹೇಳಿದ್ಲು. ಅದಕ್ಕೆ ಮ್ಯಾರೇಜ್ ಬ್ರೋಕರ್ನ ಕರ್ಕೊಂಡು ಬಂದಿದ್ದೀನಿ. ನೀವು ಡೀಟೇಲ್ಸ್ ಕೊಟ್ಟರೆ ಅವರೇ ಒಳ್ಳೆ ಸಂಬಂಧ ತೋರಿಸ್ತಾರೆ. ಮಗನಾಗಿ ನಿನ್ನ ಜವಾಬ್ದಾರಿ ನಿಭಾಯಿಸ್ತಿದ್ಯಪ್ಪ. ತಂದೆ ಸ್ಥಾನದಲ್ಲಿರೋ ನಿಮಗೆ ಸದಾ ಜೊತೆಯಾಗಿರ್ತೀನಿ. ನಿಮ್ಮ ಮಗಳ ಡೀಟೇಲ್ಸ್ ಕೊಡ್ತೀರಾ ಸರ್? ಬರ್ಕೋಪ. ಹೇಳಿ ಸರ್. ಹುಡುಗಿ ಹೆಸರು ಪ್ರಿಯಾಂಕಾ. ಡಿಗ್ರಿ ಮುಗಿಸಿದಾಳೆ. ಸ್ವಂತವಾಗಿ ನರ್ಸರಿ ಕೂಡ ನಡೆಸ್ತಿದ್ದಾಳೆ. ಸುಜಾತಾ, ಪ್ರಿಯಾಂಕನ್ ಜಾತಕ ತಗೊಂಡು ಬಾ. ಸರಿ ರೀ. ತಂದೆ ಹೆಸರು ಕೃಷ್ಣಮೂರ್ತಿ,
ನನ್ನ ಹೆಂಡತಿ ಹೆಸರು ಸುಜಾತ. ತಗೊಳ್ಳಿ. ಅದು ಹುಡುಗಿ ಜಾತಕ ತಗೊಳಪ್ಪ. ಹಾಂ ಸರಿ ಸರ್. ಸರ್, ಮದುವೆಗೆ ಒಟ್ಟಾರೆ ಎಷ್ಟು ಖರ್ಚು ಮಾಡ್ಬೇಕು ಅನ್ಕೊಂಡಿದ್ದೀರಾ?